ಹಣ್ಣು ತಿನ್ಬೇಕಾರೆ ಎಷ್ಟಾಯ್ತ ಗೊತ್ತಾ ದುಡ್ಡು? ವೈಜ್ಞಾನಿಕವಾಗಿ ಲೆಕ್ಕ, ಇವ್ರು ಸಂಬಳ ಲೆಕ್ಕ ಹಾಕ್ತಾರಲ್ಲ, ಬೇರೆ ಕೂತ್ಕೊಂಡು ಬರ್ದವ್ನು 1 ಲಕ್ಷ 2 ಲಕ್ಷ ಸಂಬಳ. ನಾವು 9 ಗಂಟೆಯಿಂದ 4 ಗಂಟೆ ಗಂಟೆ ದುಡಿದ್ರು ನಂಗೆ 400 ರೂಪಾಯಿ, ತಿಂಗಳಿಗೆ 15,000 ಆಯ್ತು. ಅಲ್ಲಿ ಒಬ್ಬ ಗುಮಾಸ್ತಿಗೆ 50,000 ಕೊಡ್ತಾರೆ. ಇದೇ ಕಾನೂನು. ಇದರಲ್ಲಿ ಯಾರು ಅವ್ರು ಗೊತ್ತಿಲ್ಲ ರೈತರಿಗೆ ಕಳ್ಳೆ ಕಂಬ ಕಟ್ಟಾಕ್ಬೇಕಾಯ್ತು, ಅವ್ರು ಬಿಟ್ಬಿಟ್ರೆ. ಆಮೇಲೆ ಹೇಳಿದ್ರು ಇನ್ನೊಂದ್ ದಿನ ಬಂದ್ರೆ ಅಲ್ಲಲ್ಲೇ ನೀವು ಕಂಬ ಕಟ್ಟಾಕಿ. ಕೇಸು 2ನೇ ಕ್ವಶನ್ ಅದು. ನಾವು ಕೂಡ ಅವರು ಕೊಡ್ತಾರೆ. ನಿಜವಾಗ್ಲೂ ನಾವು ರೈತರಲ್ಲ, ಅವ್ರು ಇಬ್ಬರು ಬಂದ್ರೆ ಊರಲ್ಲ ಎಷ್ಟು ಚೆನ್ನಾಗಿದ್ದು. ನನ್ನ ಹೇಳಿದ್ರೆ ಇಡೋದು ಕಂಬ ಕಟ್ಟಾಕಿ ಅಂತ. ಯಾವುದೇ ಕಾರಣಕ್ಕೂ ನೀವು ಹಾಕಬೇಕು, ಅವ್ರು ಹಾಕಲ್ಲ. ನೀವೆಲ್ಲ ಲೈನ್ಗಳು ನೀವೇ ಹಾಕೊಂಡು ಅವ್ರೇನಾದ್ರು ಬಂದ್ರೆ ಅಲ್ಲಲ್ಲೇ ಕಂಬ ಕಟ್ಟಾಕಿ. 25 ವರ್ಷ ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ, ಮನೆ ಕರೆಂಟ್ ಚಾರ್ಜ್ ಕಟ್ತಾ ಇಲ್ಲ ನಾವು. ಇನ್ನು ನಡೀತಾ ಇಲ್ಲ ಅದು. ಯಾರು ಕೊಡ್ತಾ ಇದ್ದಾವೆ? ಕರೆಂಟ್ ಸರಿಯಾಗಿ ಕೊಡು. ಸಿಂಗಲ್ ಪೀಸ್ ಯಾಕೆ ಕೊಡ್ತೀವಿ? ದೊಡ್ಡ ಮನೆಗಳ ಕರೆಂಟ್ ಕೊಡು. ಯಾರ ಅಪ್ಪನ ಮನೆದು ಇದು? ನಮ್ದ್ರಿ ದೇಶ. ನಾವು ಒಗ್ಗಟ್ಟಾಗಬೇಕು ಅಷ್ಟೇ. ಅವ್ರಿಗೆ ಇವತ್ತು ಪಾಠ ಕಲ್ತಾವ, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಕರೆಸಿ ಪೊಲೀಸರು ನೋಡಿ ಎಲ್ಲರಿಗೂ ತೊಂದರೆ ಆಗ್ತದೆ. ಇದು ನಾವು ಸಾಮಾನ್ಯರಿಗೆ ತೊಂದರೆ ಕೊಡಬೇಕು ಅಂತ ಇಲ್ಲ. ಇವರು ಕೆಟ್ಟ ಕೆಲಸ ಮಾಡಿದಾಗ ನಾವು ಈ ಕೆಲಸ ಮಾಡ್ತೀವಿ. ರೈತ ಸಂಘ ಕಾನೂನು ಕೈ ತಗತ್ತದೆ, ತಗೊಳಕ್ ಬಿಡಬೇಡಿ ನೀವು. ಅದು ಪೊಲೀಸ್ ಇರ್ಬೋದು, ಮಿಲಿಟರಿ, ಬೇರೆ ಯಾವುದೇ ರೈತನ ಮುಂದೆ ಏನೂ ಇಲ್ಲ. ಆ ಗನ್ ಹಿಡ್ಕೋಬೇಕಾದ್ರೆ ಊಟ ಮಾಡಿದ್ರೆ ಗನ್ ಹಿಡ್ಕೊಳ್ಳೋದು. ಆ ಊಟ ಯಾರಿಂದ ರೈತ ಮೊದಲು ಭಗವಂತ ಸೃಷ್ಟಿ ಮಾಡಿದ್ರೆ ಎಲ್ಲರೂ ಊಟ. ಆ ಬಂದು ಕೈ ಇಟ್ಕೋಬೇಕಾರೆ ಸೈನಿಕ ಅವ್ನ ಹೊಟ್ಟೆ ಒಳಗೆ ಊಟ ತಾಕತ್ತಿರ್ಬೇಕು. ಆ ತಾಕತ್ ಕೊಡೋ ಯಾರು? ಎಲ್ರು ರೈತನೇ ಹೇಳ್ತಾರೆ, ಎಲ್ಲ ರೈತನ ಬೆನ್ನು ಮುರಿತಾರೆ. ಯಾರು ಕರೆಂಟ್ ಕಟ್ ಮಾಡಕ್ಕೆ ಇವರು ನೋಟಿಸ್ ಕೊಟ್ಟಿದ್ದಾರೆ? ಸ್ಟಾರ್ಟ್ ತಗೊಂಡ್ರೆ ಯಾರು ಕಳ್ತನ ಕೇಸು ಇವತ್ತು ಯಾವ ಊರಲ್ಲಾಗಿರಿ ಆ ಲೈನ್ ಮೇಲೆ ಕಂಪ್ಲೇಂಟ್ ಕೊಡಿ.